ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಕ್ಟ್ರಿ ವಾಯ್ಸ್ ಆಫ್ ಕಾಮನ್ ಮ್ಯಾನ್. ತುಂಬ ದಿವಸದ ನಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವಿಷಯ ಏನು ಅಂದರೆ, ತಿರುಪತಿಯಲ್ಲಿ ನಡೆದಿರೋ ಫುಡ್ ಸ್ಟ್ಯಾಂಪಿಂಗ್. ಈ ಫುಡ್ ಸ್ಟ್ಯಾಂಪಿಂಗ್ನಲ್ಲಿ 45 ಜನ ಗಾಯಗೊಂಡಿದ್ದಾರೆ, 8 ಜನ ದುರ್ಮರಣ ಹೊಂದಿದ್ದಾರೆ. ಏನಕ್ಕೆ ಈ ಫುಡ್ ಸ್ಟ್ಯಾಂಪಿಂಗ್ ಆಯಿತು, ಏನು ಕಾರಣ, ತಿರುಪತಿಯಲ್ಲಿ ಏನಕ್ಕೆ ಈ ಥರ ಒಂದು ಘಟನೆ ನಡೀತು ಅಂತ ನಮಗೆಲ್ಲರಿಗೂ ಗೊತ್ತು. 10ನೇ ತಾರೀಕು ವೈಕುಂಠ ಏಕಾದಶಿ ಇದೆ. ಅದರ ಕಾರಣವಾಗಿ ಜನರು ಎಲ್ಲರೂ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ಗೋಸ್ಕರ ತಿರುಪತಿಯಲ್ಲಿ ತರಲಿದ್ರು. ಅಲ್ಲಿ 9 ಕೌಂಟರ್ಗಳನ್ನು ಓಪನ್ ಮಾಡಿದರು TTD. ಈ 9 ಕೌಂಟರ್ ಹತ್ರನೂ ಫುಲ್ ಜನ ತುಂಬಿಕೊಂಡಿದ್ರು. ಎಲ್ಲರಿಗೂ ವೈಕುಂಠ ಏಕಾದಶಿವೇ ತಿಮ್ಮಪ್ಪನ ದರ್ಶನ ಮಾಡಬೇಕು ಅನ್ನೋ ಒಂದು ಕುತೂಹಲ, ಆತೃತ. ಅದಕ್ಕಾಗಿ ನಮ್ಮ ಹಿಂದೂ ಜನರು, ನಮ್ಮ ಹಿಂದೂ ಭಕ್ತಾದಿಗಳು ತುಂಬ ಜನ ಅಲ್ಲಿ ಕೂಡಿದ್ರು. ಕ್ಯೂ ಬಂದ್ಬಿಟ್ಟು ಟೈಮಿಂಗ್ ಪ್ರಕಾರ ಒಂದು ಸ್ವಲ್ಪ ಡಿಲೇ ಆಗಿದೆ. ಕ್ಯೂ ಫುಲ್ ಆಗಿದೆ. ಸಡನ್ನಾಗಿ ಗೇಟ್ಗಳು ಓಪನ್ ಮಾಡಿದಾಗ ಫುಲ್ ರಶ್ ಆಗಿ ಅಲ್ಲಿ ಫುಡ್ ಸ್ಟ್ಯಾಂಪಿಂಗ್ ನಡೆದು ಈ ಫುಡ್ ಸ್ಟ್ಯಾಂಪಿಂಗ್ನಲ್ಲಿ 8 ಜನ ದುರ್ಮರಣ ಹೊಂದಿದ್ದಾರೆ. 45 ಜನವರೆಗೂ ಗಾಯಗೊಂಡು ಸಿವಿಯರ್ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ಗಳಾಗಿದ್ದಾರೆ. ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಇದು ಫೆಸಿಲಿಟೀಸು ಇದು ಮಾಡ್ತಾ ಇದ್ದಾರೆ. ಅವರಿಗೆ ಟ್ರೀಟ್ಮೆಂಟನ್ನು ಗೌರ್ಮೆಂಟೇ ನೋಡ್ಕೊತಾ ಇದೆ. ಫ್ರೆಂಡ್ಸ್, ನಾನು ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಹಿಂದೂಗಳು ನಮ್ಮ ದೇವರು ನಮ್ಮ ಮನಸ್ಸಲ್ಲಿ ಇರ್ತಾನೆ ದೇವರು, ನಮ್ಮ ಮನೇಲಿ ಇರ್ತಾನೆ ದೇವರು. ಇದನ್ನೆಲ್ಲ ಬಿಟ್ಟು ಈ ಥರ ಸ್ಪೆಷಲ್ ಅಕೇಶನ್ಸ್ ಅಂದ್ಬಿಟ್ಟು ಈ ಥರ ಎಲ್ಲಿಂದನೂ ಹೋಗಿ ತಿಮ್ಮಪ್ಪನನ್ನೇ ತಿರುಪತಿಯಲ್ಲೇ ಹೋಗಿ ದರ್ಶನ ಮಾಡಬೇಕು ಅಂದ್ಬಿಟ್ಟು ಈ ಥರ ಹೋಗೋದಿದೆಯಲ್ಲ, ಇದು ಕರೆಕ್ಟ್ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾನಾದರೆ ಈ ಥರ ಸ್ಪೆಷಲ್ ಅಕೇಶನ್ಸಲ್ಲಿ ಯಾವುದೇ ದೇವಸ್ಥಾನಕ್ಕಾಗಲಿ ಯಾವುದೇ ಇದಕ್ಕಾಗಿ ಹೋಗೋದಿಲ್ಲ. ಯಾಕೆ ಹೋಗಬೇಕು, ಯಾಕೆ ಸ್ಪೆಷಲ್ ಮಿಕ್ಕಿದ ದಿವಸ ಹೋದರೆ ದೇವ್ರು ನಿಮಗೆ ದರ್ಶನ ಕೊಡಲ್ವಾ? ದೇವ್ರು ನಿಮ್ಮನ್ನ ಬೇಡ ಅಂತಿದ್ದಾನ? ಇದು ನನ್ನ ಕ್ವಶನ್. ನಿಮ್ಮ ಮನೇಲೇ ಇದೆ, ನಿಮ್ಮ ಮನಸ್ಸಲ್ಲೇ ಇದ್ದಾನೆ, ನಿಮ್ಮ ಮನೇಲಿ ಇದ್ದಾನೆ, ಅದನ್ನು ಪೂಜೆ ಮಾಡ್ಕೊಳ್ಳಿ, ತೃಪ್ತಿಯಾಗಿ ಮನೇಲಿ ಸೇಫ್ ಆಗಿರಿ ಅನ್ನೋದು ನಾನು ಇಲ್ಲೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಅಕೇಶನಲ್ಲಿ ಮಾತ್ರ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್, ಯಾರು ದೇವಸ್ಥಾನಗಳಿಗೆ ಹೋಗಬೇಡಿ. ಯಾಕಂದರೆ ಅವತ್ತು ಫುಲ್ ಕ್ರೌಡ್ ಇರುತ್ತೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತೀರ, ವಯಸ್ಸಾದವ್ರನ್ನ ಕರ್ಕೊಂಡು ಹೋಗಿರ್ತೀರ. ಹೆಚ್ಚು ಕಡಿಮೆ ಈ ಥರ ಆದಾಗ ಯಾರಿದಕ್ಕೂ ಹೊಣೆ? ಇದಕ್ಕೆ ಜವಾಬ್ದಾರರು ನೀವೇ ಆಗ್ತೀರಾ. ಈ ಕ್ರೌಡಲ್ಲೇ ಹೋಗ್ಬಿಟ್ಟು ದೇವ್ರನ್ನ ದರ್ಶನ ಮಾಡಬೇಕಾ? ಮಿಕ್ಕಿದ ದಿವಸ ಯಾಕೆ ಮಾಡಬಾರ್ದು? ಮಿಕ್ಕಿದ ದಿವಸ ಏನಾದ್ರು ಬೇಡ ಅಂತಿದ್ದಾರಾ? ಎಲ್ಲ ದಿನವೂ ಒಳ್ಳೆ ದಿವಸವೇ. ವೈಕುಂಠ ಏಕಾದಶಿ ದಿನ ಮಾತ್ರ ಒಳ್ಳೇದಂತಲ್ಲ. ಪ್ರತಿದಿನವೂ ನೀವು ಒಳ್ಳೆ ಕೆಲಸ ಮಾಡ್ತಿದ್ರೆ ಪ್ರತಿದಿನವೂ ಒಳ್ಳೆ ದಿವಸ, ಪ್ರತಿ ಕ್ಷಣವೂ ಪ್ರತಿ ನಿಮಿಷವೂ ಒಳ್ಳೆಯದೇ ಆಗತ್ತೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈ ಥರ ಸ್ಪೆಷಲ್ ಅಕೇಶನ್ಸ್ಗೆ ಅಂತ ಈ ಥರ ಹೋಗಿ ನಿಮ್ಮ ಪ್ರಾಣವನ್ನು ಕಳ್ಕೊಬೇಡಿ ಅಂತ ಈ ವಿಡಿಯೋ ಮೂಲಕ ಹೇಳ್ಕೊತೀನಿ. ನೋಡೋಣ ತಿರುಪತಿಯಲ್ಲಿ ಗೌರ್ಮೆಂಟ್ ಏನು ಸ್ಟೆಪ್ಸ್ ತೊಗೊತಾ ಇದೆ, ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಯಾರಿದಕ್ಕೆ ಕಾರಣ, ಹೇಗಾಯಿತು ಅನ್ನೋದನ್ನು ಫುಲ್ ಡೀಟೇಲ್ಸ್ ಮುಂದಿನ ನಮಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ. ಫ್ರೆಂಡ್ಸ್, ನೀವು ನನ್ನ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡಿ ಮುಂದೆ ಯಾವುದೇ ಸ್ಪೆಷಲ್ ಅಕೇಶನ್ಸಲ್ಲಿ ದೇವಸ್ಥಾನಗಳಿಗೆ ಹೋಗಬೇಡಿ. ಫ್ರೀಯಾಗಿದ್ದಾಗ ಹೋಗಿ ನೀವು ದೇವರನ್ನ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಕೊತ ಬಾಯ್ ಫ್ರೆಂಡ್ಸ್. ಜೈ ಹಿಂದ್.